ನಮಸ್ಕಾರ ವೀಕ್ಷಕರೇ, ಸನ್ಮಾರ್ಗ ನ್ಯೂಸಿಗೆ ಸ್ವಾಗತ. ನಾನು ಅಶ್ವಿನಿ ಚಂದ್ರ. ವೀಕ್ಷಕರೇ, ನೀವು ನೋಡ್ತಾ ಇರುವಂಥದ್ದು ರಂಜಾನ್ ಕ್ವೆಶ್ಚನ್ ಅವರ್ ಕಾರ್ಯಕ್ರಮ. ಇವತ್ತಿನ ಈ ರಂಜಾನ್ ಕ್ವೆಶ್ಚನ್ ಅವರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ಸಂಪನ್ಮೂಲ ವ್ಯಕ್ತಿ ಇಸಾಕ್ ಪುತ್ತೂರ್ ಅವರು. ಇವರು ಉತ್ತಮ ವಾಗ್ಮಿ, ಅದರ ಜೊತೆಗೆ ಚಾರ್ಟರ್ಡ್ ಅಕೌಂಟೆಂಟ್. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಪ್ರೋಗ್ರಾಮ್ ಸರ್. ರಂಜಾನ್ ಕ್ವೆಶ್ಚನ್ ಟೈಮ್ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್, ಸಿಹತ್ ಕ್ಯಾನಿಂಗ್ ಕೋ ಗೋವಾ, ತಾಜ್ ಸೈಕಲ್ಸ್ ಮ್ಯಾಂಗ್ಳೂರ್, ರಿಮ್ ಡೇಟ್ಸ್ ಮ್ಯಾಂಗ್ಳೂರ್, ಡಿಸೈನ್ ಪ್ಲಸ್ ಮ್ಯಾಂಗ್ಳೂರ್. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಉದ್ಯೋಗ ಮತ್ತು ಇಸ್ಲಾಂನ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಬನ್ನಿ ನಮ್ಮ ಸಂಪನ್ಮೂಲ ವ್ಯಕ್ತಿಯ ಜೊತೆಗೆ ಈ ಒಂದು ವಿಷಯದ ಬಗ್ಗೆ ನಾವು ಮಾತಾಡೋಣ. ಸಾಮಾನ್ಯವಾಗಿ ನಾವು ನೋಡುವುದು ಅಂತ ಹೇಳಿದ್ರೆ, ಬಹುತೇಕ ಇಸ್ಲಾಂ ಧರ್ಮೀಯರು ವ್ಯಾಪಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ, ಬೇರೆ ಬೇರೆ ರೀತಿಯ ವ್ಯಾಪಾರದಲ್ಲಿದ್ದಾರೆ. ಸೊ ಮೊದಲಿಗೆ ನಾನು ಕೇಳುವಂತಹ ಪ್ರಶ್ನೆ, ಇಸ್ಲಾಂ ಧರ್ಮದಲ್ಲಿ ವ್ಯಾಪಾರಕ್ಕೆ ಏನು ಮಹತ್ವ ಇದೆ ಅಂತ ಹೇಳುದು? ಸೊ ಇದ್ರ ಬಗ್ಗೆ ತಿಳಿಸ್ಕೊಳ್ಬೋದಾ? ಯಾವ ರೀತಿ ಮಹತ್ವ ಇದೆ ಅಂತ ಹೇಳುದು? ನಾನು ಅದರಲ್ಲಿ ಮನುಷ್ಯ ಅಂತ ಹೇಳುವಾಗ, ಮನುಷ್ಯ ಈ ಭೂಮಿಯಲ್ಲಿ ಜೀವಿಸುವಾಗ ಅವನು ಸಂಪಾದನೆ ಮಾಡಲೇಬೇಕಾಗ್ತದೆ. ಅವನ ಜೀವನ ಅವಶ್ಯಕತೆಗೆ ಬೇಕಾದಂಥ ಆಹಾರ ಅದು ಗಳಿಸುವಂತಹದ್ದು, ಅದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಆಗಿರ್ತದೆ. ಇಲ್ಲಿ ಜಗತ್ತಿನಲ್ಲಿ ಮನುಷ್ಯನಿಗೂ ಇಲ್ಲಿ ಇರುವ ಪ್ರಾಣಿಗಳಿಗೂ ಅಗತ್ಯವಾದಂತಹ ಒಂದು ಆಹಾರದ ವ್ಯವಸ್ಥೆಯನ್ನು ಸೃಷ್ಟಿಕರ್ತನು ಮಾಡಿಟ್ಟಿದ್ದಾನೆ. ಮನುಷ್ಯನು ಮಾತ್ರ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಅವನು ಪರಿಶ್ರಮ ಪಟ್ಟು ಅದನ್ನು ಗಳಿಸಬೇಕಾಗ್ತದೆ. ಪ್ರಾಣಿ ಪಕ್ಷಿಗಳಿಗೆ ಅದು ಅದರದೇ ಆದಂತಹ ರೀತಿಯಲ್ಲಿ ಅದನ್ನು ಗಳಿಸ್ತದೆ, ಆದರೆ ಮನುಷ್ಯ ಪರಿಶ್ರಮ ಪಡಬೇಕಾಗ್ತದೆ. ಮತ್ತು ಮನುಷ್ಯ ಅಂತ ಹೇಳೋ ಅವನು ಒಬ್ಬಂಟಿಗನಾಗಿರುವುದಿಲ್ಲ. ಅವನಿಗೆ ಒಂದು ಕುಟುಂಬ ಅಂತ ಹೇಳ್ತದೆ, ಪತ್ನಿ ಮಕ್ಕಳು ಅಂತ ಹೇಳಿರ್ತದೆ, ಮತ್ತು ಸಂಬಂಧಿಕರು ಅಂತ ಹೇಳಿರ್ತಾರೆ. ಅವರು ಒಂದು ಸಂಘಜೀವಿಯಾಗಿರ್ತಾರೆ ಮನುಷ್ಯ. ಆಗ ಇದು ಇಸ್ಲಾಂ ಕಲಿಸಿಕೊಟ್ಟಿರುವಂತಹದ್ದು, ಪ್ರತಿಯೊಬ್ಬನೂ ಕೂಡ ತನಗೆ ಅಗತ್ಯವಾದಂತಹ, ತನ್ನ ಕುಟುಂಬಕ್ಕೆ ಅಗತ್ಯವಾದಂತಹ ಏನು ಜೀವನಾಧಾರವನ್ನು ಗಳಿಸಲಿಕ್ಕೆ ಅವನು ಪ್ರಯತ್ನ ಮಾಡಬೇಕು ಅಂತ ಹೇಳುವಂಥದ್ದು, ಅವನು ಅದಕ್ಕಾಗಿ ದುಡಿಬೇಕು ಅಂತ ಹೇಳುವಂಥದ್ದು. ದುಡಿಮೆಗೆ ಇಸ್ಲಾಮಿನಲ್ಲಿ ವಿಶೇಷವಾದಂತಹ ಮಹತ್ವ ಇದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಒಬ್ಬ ವ್ಯಕ್ತಿ ತಿನ್ನುವ ಆಹಾರದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂತ ಹೇಳಿದರೆ, ಅವನು ಸ್ವಂತ ಗಳಿಕೆಯಿಂದ ಸ್ವಂತ ದುಡಿದು ಅವನು ಸಂಪಾದಿಸುವ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರು ಒಂದು ಸ್ವಾವಲಂಬಿಯಾಗಿ ಬದುಕಬೇಕು ಎನ್ನುವಂತಹದ್ದು ಅದರ ಉದ್ದೇಶ ಆಗಿದೆ. ಅದಕ್ಕೆ ಬದಲಾಗಿ ಭಿಕ್ಷಾಟನೆ ಮಾಡುವಂತಹದ್ದನ್ನು ಇಸ್ಲಾಂ ಪ್ರೋತ್ಸಾಹಿಸುವುದಿಲ್ಲ. ಬದಲಾಗಿ ಯಾರಾದರೂ ಬೇಡಿದರೆ ಅವರಿಗೆ ಕೊಡುವುದಕ್ಕೆ ಪ್ರೋತ್ಸಾಹಿಸ್ತದೆ, ಭಿಕ್ಷೆ ಬೇಡಲಿಕ್ಕೆ ಪ್ರೋತ್ಸಾಹಿಸುವುದಿಲ್ಲ. ಬದಲಾಗಿ ಪ್ರತಿಯೊಬ್ಬರು ಸ್ವಂತ ಕೈಯಿಂದ ದುಡಿಬೇಕು ಅಂತ ಹೇಳಿ ಕಲಿಸಿಕೊಟ್ಟಿರುವಂತಹದ್ದು. ಎಲ್ಲಿವರೆಗೆ ಅಂತ ಹೇಳಿದರೆ, ಅದು ಒಬ್ಬನ ಧಾರ್ಮಿಕ ಕರ್ತವ್ಯ ಅಂತ ಹೇಳಲಾಗಿದೆ. ಅವನು ತನ್ನ ಪತ್ನಿ ಮಕ್ಕಳ ಪಾಲನೆ ಪೋಷಣೆ ಮಾಡುವಂತಹದ್ದು ಅವನ ಹೊಣೆಗಾರಿಕೆ ಆಗಿದೆ, ಅವರಿಗಾಗಿ ದುಡಿಯುವಂತಹದ್ದು. ಅದು ದೇವ ಮಾರ್ಗದಲ್ಲಿ ಮಾಡುವಂತಹ ಸೇವೆ ಅಂತ ಕೂಡ ಇಸ್ಲಾಂ ಅದನ್ನು ವಿಶ್ಲೇಷಿಸಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ತನ್ನ ಅನುಯಾಯಿಗಳ ಜೊತೆ ಕೂತಿದ್ದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ, ಅವರು ಬಹಳ ಕಷ್ಟಪಟ್ಟು ದುಡಿಯುವವರಾಗಿ ಕಾಣ್ತಾ ಇದ್ದು. ಆಗ ಯಾರೋ ಹೇಳಿದರು, ಇದು ದೇವನ ಮಾರ್ಗದಲ್ಲಿ ಅವನು ಕಷ್ಟಪಟ್ಟಿದ್ರೆ ಎಷ್ಟು ಒಳ್ಳೆಯದಿತ್ತು ಅಂತ ಒಬ್ಬರು ಹೇಳಿದರು. ಆಗ ಪ್ರವಾದಿಯವರು ಹೇಳಿದರು, ನಿಜವಾಗಿ ನೋಡಿ, ಅವನು ನಿಜವಾಗಿ ಕಷ್ಟಪಡ್ತಾ ಇರುವಂತಹದ್ದು, ಈಗ ಪರಿಶ್ರಮ ಹುಡ್ತಾ ಇರುವಂತಹದ್ದು, ಈಗ ಉದ್ಯೋಗ ಮಾಡೋದು ಅಥವಾ ವ್ಯಾಪಾರ ಮಾಡೋದು ಏನೋ ಆಗಿದ್ರು, ಅವನು ಕಷ್ಟಪಟ್ಟು ದುಡಿಮೆ ಮಾಡ್ತಾ ಇರುವಂತಹದ್ದು ತನ್ನ ಪತ್ನಿ ಮಕ್ಕಳ ಪಾಲನೆ ಪೋಷಣೆಗಳಿಗೆ ಬೇಕಾಗಿ ಅವನು ಮಾಡೋದಿದ್ದರೆ, ಅವರಿಗೆ ಆಹಾರ ನೀಡುವುದಕ್ಕಾಗಿ ಅವನು ಕಷ್ಟಪಡ್ತಾ ಇದ್ದರೆ ಅದು ದೇವ ಮಾರ್ಗದ ಕೆಲಸ ಅಂತ ಹೇಳಿ ಪ್ರವಾದಿಯವರು ವಿಶ್ಲೇಷಿಸ್ತಾರೆ. ಆದ್ದರಿಂದ ಇದೊಂದು ಧಾರ್ಮಿಕ ಹೊಣೆಗಾರಿಕೆ. ಪ್ರತಿಯೊಬ್ಬರೂ ಕೂಡ ಈ ಉದ್ಯೋಗ ಆಗಲಿ ಅಥವಾ ವ್ಯಾಪಾರ ಆಗಲಿ ಅಥವಾ ಯಾವುದಾದ್ರೂ ಒಂದು ರೀತಿಯ ದುಡಿಮೆಯನ್ನು ಮಾಡಿ ಸ್ವತಃ ಸಂಪಾದಿಸಿ ಅವನು ತಿನ್ನುವಂತಹದ್ದು ಅದು ಶ್ರೇಷ್ಠವಾದದ್ದು. ಅದರ ಮೂಲಕ ಅವನು ತನ್ನ ಮೇಲಿರುವಂಥ ಹೊಣೆಗಾರಿಕೆ ನಿರ್ವಹಣೆ ಮಾಡುವಂತಹದ್ದು, ತನ್ನ ಪತ್ನಿ ಮಕ್ಕಳ ಮೇಲೆ ತನಗಿರುವಂಥ ಹೊಣೆಗಾರಿಕೆ ನಿರ್ವಹಿಸ್ತಾನೆ. ಅದೇ ರೀತಿ ಇನ್ನೂ ಅವನಲ್ಲಿ ಜಾಸ್ತಿ ಇದ್ದರೆ ತನ್ನ ಸಂಬಂಧಿಕರೊಂದಿಗಿರುವಂಥ ಹೊಣೆಗಾರಿಕೆ, ಸಮಾಜದಲ್ಲಿರುವಂಥ ಈ ಥರ ಕಷ್ಟಪಡ್ತಾ ಇರುವವರೊಂದಿಗೆ ಅವರಿಗಿರುವಂಥ ಹೊಣೆಗಾರಿಕೆಯನ್ನು ನಿರ್ವಹಿಸಲಿಕ್ಕೆ ಅವಕಾಶ ಆಗ್ತದೆ. ಆ ನಿಟ್ಟಿನಲ್ಲಿ ಈ ವ್ಯಾಪಾರವನ್ನು, ಉದ್ಯೋಗವನ್ನು ಇಸ್ಲಾಂ ಪ್ರೋತ್ಸಾಹಿಸಿದೆ. ಇನ್ನು ಇಸ್ಲಾಂನಲ್ಲಿ ಯಾವ್ಯಾವ ರೀತಿಯಾದಂತಹ ವ್ಯಾಪಾರಗಳನ್ನು ಮಾಡಬಹುದು ಅಂತ ಹೇಳಿ ತಿಳಿಸ್ಬೋದು? ಅದರಲ್ಲಿ ಯಾವ ರೀತಿಯ ವ್ಯಾಪಾರ ಮಾಡ್ಬೋದು ಅಂತ ಹೇಳೋದಕ್ಕೆ, ಯಾವ ರೀತಿಯ ವ್ಯಾಪಾರ ಮಾಡಬಾರ್ದು ಅಂತ ಹೇಳಿ ವಿಶ್ಲೇಷಿಸುವುದು ಒಳ್ಳೆಯದು. ಯಾಕಂತ ಹೇಳಿದರೆ ಅದು ಬಹಳ ವಿಶಾಲವಾದದ್ದು. ಯಾವುದೆಲ್ಲ ಮಾಡ್ಬೋದು ಅಂತ ಹೇಳುವಂಥದ್ದು ಬಹಳ ವಿಶಾಲವಾಗಿರುವಂತಹದ್ದು. ಮತ್ತು ಕೆಲವು ವ್ಯಾಪಾರಗಳನ್ನು ಮಾಡಬಾರ್ದು, ಯಾವುದು ಸಮಾಜಕ್ಕೆ ಹಾನಿಕಾರಕವಾದದ್ದಾಗಿರ್ತದೆಯೋ, ವ್ಯಕ್ತಿಗೋ ಕುಟುಂಬಕ್ಕೋ ಸಮಾಜಕ್ಕೋ ಹಾನಿಕಾರಕವಾದಂತಹದ್ದಾಗಿದ್ದರೆ ಅಂತಹದ್ದರ ವ್ಯಾಪಾರ ಮಾಡಬಾರ್ದು, ಅಂತಹ ಕೆಲಸ ಮಾಡಬಾರ್ದು. ನಾವು ಮಾಡುವಂಥ ವ್ಯಾಪಾರ ಆಗಲಿ ಅಥವಾ ಯಾವುದೇ ಕೆಲಸ ಆಗಲಿ ಅದು ಜನರನ್ನು ಶೋಷಿಸುವಂತಹ ಕೆಲಸ ಆಗಿಬಿಡಬಾರ್ದು.
ಮೋಸ ವಂಚನೆಗಳಿಂದ ಕೂಡಿದಂತಹ ಕೆಲಸ ಆಗಿಬಿಡಬಾರ್ದು. ಅದರಿಂದೆಲ್ಲ ಮುಕ್ತ ಆಗಿರಬೇಕು ಅಂತ. ಈಗ ಉದಾಹರಣೆಗೆ ಈ ಸಮಾಜಕ್ಕೆ ಹಾನಿ ಉಂಟು ಮಾಡುವಂತಹ ಒಂದು ವಸ್ತು ಈ ಮದ್ಯ ಅಂತ ಹೇಳುವಂತಹದ್ದು, ಮದ್ಯದ ವ್ಯಾಪಾರ ಮಾಡುವಾಗಿಲ್ಲ. ಯಾಕಂದರೆ ಅದರಿಂದಾಗಿ ಸಮಾಜದಲ್ಲಿ ಎಷ್ಟು ಅನಾಹುತಗಳುಂಟಾಗ್ತದೆ, ಹಲವಾರು ಕುಟುಂಬಗಳು ಛಿದ್ರವಾಗ್ತದೆ, ಸಮಾಜದಲ್ಲಿ ಅಶಾಂತಿ ಉಂಟಾಗ್ತದೆ. ಈಗ ಸಮಾಜದಲ್ಲಿ ಉಂಟಾಗುವಂಥ ಅಶಾಂತಿಗೆ, ಸಮಾಜದಲ್ಲಿ ಉಂಟಾಗುವಂತಹ ಅಪಘಾತಗಳಿಗೆ, ಕುಟುಂಬದಲ್ಲಿ ಉಂಟಾಗುವ ಛಿದ್ರತೆಗಳಿಗೆ ಒಂದು ಮುಖ್ಯವಾದಂತಹ ಕಾರಣ ಮದ್ಯ ಅಂತ ಹೇಳುವಂಥದ್ದು. ಆದರೆ ಅದರ ವ್ಯಾಪಾರ ಮಾಡುವವರು ಎಂದೂ ಆಲೋಚನೆ ಮಾಡುವುದಿಲ್ಲ, ನಾನು ಇದರಿಂದಾಗಿ ಈ ಸಮಾಜದಲ್ಲಿ ಎಷ್ಟು ಮಂದಿಗೆ ಹಾನಿ ಉಂಟು ಮಾಡಿದ್ದೇನೆ ಅನ್ನೋದರ ಬಗ್ಗೆ ಅವರು ಚಿಂತಿಸುವುದಿಲ್ಲ. ಆದರೆ ಇಸ್ಲಾಂ ನಮಗೆ ಕಲಿಸಿಕೊಡುವಂತಹದ್ದು, ನೀವು ಮಾಡುವಂತಹ ವ್ಯಾಪಾರದ ಮೂಲಕ ಕೂಡ ಇನ್ನೊಬ್ಬರಿಗೆ ಹಾನಿಯಾಗುವಂತಹದ್ದು ಆಗಿಬಿಡಬಾರ್ದು. ಹಾಗಾಗಿ ಅಂತಹ ವ್ಯಾಪಾರವನ್ನು ನೀವು ಮಾಡಬಾರ್ದು. ಆದ್ದರಿಂದ ಇಂತಹ ನಿಷಿದ್ಧವಾದದ್ದು. ಅದೇ ರೀತಿ ಶೋಷಣೆ ಮಾಡುವಂತಹದ್ದು, ಈಗ ಬಡ್ಡಿ ಅಂತ ಹೇಳುವಂತಹದ್ದು, ಬಡವರನ್ನು ಶೋಷಿಸುವಂತಹ ಒಂದು ವ್ಯವಸ್ಥೆ ರೂಪದಲ್ಲಿ ಅಸ್ತಿತ್ವದಲ್ಲಿರುವಂತಹದ್ದು, ಅದನ್ನು ಬಡ್ಡಿಯನ್ನು ಇಸ್ಲಾಂ ನಿಷೇಧಿಸಿದೆ. ಹಾಗೆ ಇದೇ ರೀತಿ ಏನೆಲ್ಲ ಶೋಷಣೆ ವ್ಯವಸ್ಥೆ ಇದೆ, ಮೋಸ ವಂಚನೆ ಮಾಡುವಂತಹದ್ದು, ಇದೆಲ್ಲ ನಿಷಿದ್ಧ ಅಂತ ಹೇಳಲಾಗಿದೆ. ಅದನ್ನು ಬಿಟ್ಟು ಯಾವ ವ್ಯಾಪಾರವನ್ನು ಕೂಡ ನಿಮಗೆ ಮಾಡ್ಬೋದು. ನಿಮಗೆ ನಿಮ್ಮ ಜೀವನಾಧಾರಕ್ಕಾಗಿ ಅಗತ್ಯವಾಗಿರುವಂತಹ ಉದ್ಯೋಗವಾಗಲಿ ವ್ಯಾಪಾರವಾಗಲಿ ಈ ಒಂದು ಮಾನದಂಡವನ್ನು ಇಟ್ಟುಕೊಂಡು ನಾವು ಅದನ್ನು ನಿರ್ವಹಿಸುವುದಕ್ಕೆ ಅವಕಾಶ ಇದೆ ಅಂತ ಇಸ್ಲಾಂ ಕಲಿಸಿಕೊಡುತ್ತೆ. ನಾವು ಹರಾಮ್ ಕೆಲಸ ಅಂತ ಹೇಳ್ಬೋದು ಇವುಗಳನ್ನೆಲ್ಲವನ್ನು ಕೂಡ. ಇನ್ನು ಎಥಿಕಲಿ ಅಂದರೆ ನೈತಿಕವಾಗಿ ನಾವು ಮಾತನಾಡೋದು ಅಂತ ಹೇಳಿದ್ರೆ, ನೈತಿಕತೆಯಲ್ಲಿ ಅಥವಾ ಎಥಿಕಲಿ ಯಾವ ರೀತಿ ಅವನು ವ್ಯಾಪಾರ ಮಾಡುವನು ಅಥವಾ ಒಬ್ಬ ವ್ಯಾಪಾರಸ್ಥ ಯಾವ ರೀತಿ ಅವನು ವರ್ತಿಸಬೇಕು ಹೇಳುವಂಥದ್ದು ಅಂತ ತಿಳಿಸ್ತೀರಾ? ಯಾವ ರೀತಿ ಅವನು ಮೋಸ ಮಾಡದೆ ವ್ಯಾಪಾರವನ್ನು ಮಾಡಬಹುದು? ಅದು ಪವಿತ್ರ ಕುರಾನ್ ಮತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಶಿಕ್ಷಣದ ಪ್ರಕಾರ ವ್ಯಾಪಾರ ಮಾಡುವ ಯಾವ ವ್ಯಾಪಾರವನ್ನು ಕೂಡ ನೀವು ಮಾಡ್ಬೋದು, ಆದರೆ ಅದು ನೈತಿಕತೆ ಅನ್ನೋದಲ್ಲಿ ಪಾಲಿಸಬೇಕು ಅಂತ ಹೇಳುವಂಥದ್ದು. ಕೊಡುವಂತಹ ಸಂದರ್ಭದಲ್ಲಿ ನೀವು ಜನರಿಗೆ ವಂಚನೆ ಮಾಡಿಕೊಡುವಂಥದ್ದು. ಕುರಾನಲ್ಲಿ ಒಂದುಗಳ ಬಹಳ ಘೋರವಾದ ಎಚ್ಚರಿಕೆಯನ್ನು ನೀಡಿದೆ. ವೈಲುಲ್ ಮುತಫಿಫೀನ್ ಅಲ್ಲದೀನ ಇದಕ್ತಾಲು ಅಲನ್ನಾಸಿ ಯಸ್ತೋಫೂನ್ ಇದಾ ಕಾಲು ಅವದನು ಯುಹ್ಸಿರೂನ್ ಅಂತ ಹೇಳಿ, ಇದು ಈ ಅಳತೆ ಮತ್ತು ತೂಕಗಳಲ್ಲಿ ವಂಚನೆ ಮಾಡುವವರಿಗೆ ವಿನಾಶ ಕಾದಿದೆ ಅಂತ ಹೇಳಿ ಅದು ದೇವನ ಒಂದು ಎಚ್ಚರಿಕೆ ಆಗಿದೆ. ಅದು ಜನರಿಗೆ ಕೊಡುವಾಗ ಕಡಿತಗೊಳಿಸಿಕೊಡ್ತಾರೆ, ಪಡೆಯುವಾಗ ಪೂರ್ಣವಾಗಿ ಪಡೆಯುತ್ತಾರೆ. ಅವನು ಖರೀದಿಸುವಾಗ, ಬೇರೆಯವರಿಂದ ಖರೀದಿಸುವಾಗ ಅವನು ಬಹಳ ಜಾಗರೂಕತೆಯೊಂದಿಗೆ ಏನು ಇದಾಗದಾಗೆ ಅವನು ಪೂರ್ಣವಾಗಿ ಪಡೀತಾನೆ. ಆದರೆ ಜನರಿಗೆ ಕೊಡುವಾಗ ಕಟ್ ಮಾಡಿ ಕೊಡ್ತಾನೆ. 1 ಕಿಲೋ ಅಂತ ಹೇಳಿ ಕೆಲವೊಮ್ಮೆ 900 ಗ್ರಾಮ್ ಆಗಿರ್ಬೋದು, 750, ಆ ಥರ ಮಾಡುವಂಥದ್ದು. ಅದೇ ರೀತಿಯ ಇಂತಹ ಬೇರೆ ಬೇರೆ ಇದೆ. ಈಗ ಆನ್ಲೈನ್ ವಂಚನೆ ಎಲ್ಲ ಭಾಳ ವ್ಯಾಪಕವಾಗಿ ಇರುವಂತಹ ಒಂದು ಕಾಲಘಟ್ಟ. ಇದರಲ್ಲಿ ಇನ್ವಾಲ್ವ್ ಆಗಬಾರ್ದು ಅಂತ ಆ ರೀತಿಯಲ್ಲಿ ನೈತಿಕತೆಯನ್ನು ಪಾಲಿಸಿಕೊಂಡು ನಾವು ವ್ಯಾಪಾರ ಮಾಡಬೇಕು ಅಂತ ಇಸ್ಲಾಂ ಕಲಿಸಿಕೊಟ್ಟಿರುವಂಥದ್ದು. ಅದೇ ರೀತಿ ವ್ಯಾಪಾರದಲ್ಲಿ ಇನ್ನೊಂದು ಈ ಕಾಂಪಿಟಿಷನ್ ಅಂತ ಹೇಳುವಂತಹದ್ದು ಸಾಮಾನ್ಯ. ಆದರೆ ಈ ಕಾಂಪಿಟಿಷನ್ ಅಂತ ಹೇಳುವಂತಹದ್ದು ಅದರಲ್ಲಿ ಕಟ್ ಥ್ರೋಟ್ ಕಾಂಪಿಟಿಷನ್ ಆಗಿಬಿಡಬಾರ್ದು ಅದು. ಆದರೆ ಈ ಕಾಂಪಿಟಿಷನ್ ಎಂದೂ ಕೂಡ ಅದು ಕಟ್ ಥ್ರೋಟ್ ಕಾಂಪಿಟಿಷನ್ ಆಗಬಾರ್ದು. ನೀವು ವ್ಯಾಪಾರದಲ್ಲಿ ಇದು ನಿಮ್ಮ ರೇಟ್ ಫಿಕ್ಸ್ ಮಾಡುವುದರಲ್ಲಿ ಬೇಕಿದ್ರೆ ನೀವು ಹೆಚ್ಚು ಕಡಿಮೆ ಎಲ್ಲ ಅಲ್ಲಿ ಮಾಡ್ಬೋದು. ಆದರೆ ಎಂದಿಗೂ ಕೂಡ ನನ್ನ ವ್ಯಾಪಾರವನ್ನು ಇದೇ ಥರದ ವ್ಯಾಪಾರ ಮಾಡೋ ಇನ್ನೊಬ್ಬನು ಅವನು ಈ ರಂಗದಲ್ಲಿ ಉಳಿಬಾರ್ದು, ಅವನು ಇಲ್ಲಿಂದ ಹೋಗುವಂತಾಗಬೇಕು. ಆದ್ದರಿಂದ ಕೆಲವು ವ್ಯಾಪಾರಿಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಈಗ ಒಬ್ಬ ಸಣ್ಣ ವ್ಯಾಪಾರಿ, ನಾನೊಬ್ಬ ದೊಡ್ಡ ವ್ಯಾಪಾರಿ ಆಗಿರ್ತೇನೆ, ಸಣ್ಣ ವ್ಯಾಪಾರಿ ಒಂದು ಅಂಗಡಿ ಇಡ್ತಾನೆ, ಅವನು ಅಲ್ಲಿಂದ ಹೋಗಬೇಕಿದ್ರೆ ಇವನೇನು ಮಾಡ್ತಾನೆ ಅಂತ ಹೇಳಿ ಕೆಲವೊಮ್ಮೆ ಲಾಸಲ್ಲಿ ಆದರೂ ಆಗ್ಬೋದು. ತಾತ್ಕಾಲಿಕವಾಗಿ ನಾನು ಲಾಸಲ್ಲಿ ಮಾರ್ತೇನೆ, ಅವನು ಹೋಗಬೇಕು, ಜನರೆಲ್ಲ ನನ್ನ ಹತ್ತಿರ ಬರಬೇಕು, ಅವನು ಮುಚ್ಚಿ ಹೋದ್ಮೇಲೆ ಮತ್ತೆ ನಾನು ರೇಟ್ ಜಾಸ್ತಿ ಮಾಡೋದು. ಈ ಥರದ ಟ್ರೆಂಡ್ ಎಲ್ಲ ಸಮಾಜದಲ್ಲಿರ್ತದೆ. ಬೇರೆ ಬೇರೆ ರೀತಿಯ ಟೆಕ್ನಿಕಲ್ ಇದೆ ವ್ಯಾಪಾರದಲ್ಲಿ. ಆದರೆ ಆ ರೀತಿಯಲ್ಲಿ ಇನ್ನೊಬ್ಬನಿಗೆ ವ್ಯಾಪಾರ ಮಾಡಲಿಕ್ಕೆ ತಡೆ ಉಂಟು ಮಾಡುವಂತಹ ರೀತಿಯಲ್ಲಿ ನೀವು ವ್ಯಾಪಾರ ಮಾಡಬಾರ್ದು ಅಂತ ಕಲಿಸಿಕೊಡಲಾಗಿದೆ. ಹಾಗಾಗಿ ಪ್ರವಾದಿಯವರು ಹೇಳಿದ್ದು ಇಲ್ಲಿಯವರೆಗೆ ಅಂತ ಹೇಳಿದರೆ, ಇನ್ನೊಬ್ಬನ ವಸ್ತುವಿನ ಮುಂದೆ ನಿಮ್ಮ ವಸ್ತುವನ್ನು ಇಟ್ಟುಕೊಂಡು ಅವನಿಗೆ ನೀವು ತಡೆ ಮಾಡಿ ಅವನಿಗೆ ವ್ಯಾಪಾರ ಆಗದಂತೆ ಮಾಡಿಬಿಡಬಾರ್ದು ಅಂತ ಹೇಳಿ ಪ್ರವಾದಿಯವರು ಕಲಿಸಿಕೊಟ್ಟಿದ್ದಾರೆ. ಆ ರೀತಿ ನೈತಿಕ ಮಿತಿಮೇರೆಗಳನ್ನು ಪಾಲಿಸಿಕೊಂಡು ನೀವು ವ್ಯಾಪಾರವನ್ನು ಮಾಡುವುದಕ್ಕೆ ಎಲ್ಲ ಅವಕಾಶಗಳಿವೆ ಅಂತ ಇಸ್ಲಾಂ ಕಲಿಸಿಕೊಡ್ತದೆ. ಇನ್ನು ಮುಂದೆ ನಾವು ಹೋಗುವುದು ಅಂತ ಹೇಳಿ ಅದು ಜ್ಞಾನ ಮತ್ತು ಒಂದು ಕೌಶಲ್ಯ, ಸ್ಕಿಲ್ ಮತ್ತು ನಾಲೆಜ್ ಅಂತ ನಾವೇನು ಹೇಳ್ತೇವೆ ಇಂಗ್ಲೀಷಲ್ಲಿ, ಅದ್ರ ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಒಂದು ವ್ಯಾಪಾರ ಮಾಡಬೇಕಾದ್ರೆ ಅಂತ ಹೇಳೋದು? ಅದು ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ. ಈಗ ಎಲ್ಲದರಲ್ಲೂ ರಿಸರ್ಚ್ ಅಂತ ಹೇಳುವಂತಹದ್ದು ಅದು ಬಹಳ ಮುಖ್ಯವಾದದ್ದು. ಹೊಸ ಹೊಸ ಟೆಕ್ನಿಕ್ಗಳು, ಹೊಸ ಹೊಸ ಆವಿಷ್ಕಾರಗಳು, ಅದು ಮನುಷ್ಯ ಸಹಜವಾಗಿ ಇರುವಂತಹದ್ದು. ದೇವನು ಈ ಭೂಮಿಯಲ್ಲಿ ಸೃಷ್ಟಿಸಿದ್ದು ಬೇರೆ ಬೇರೆ ಕಾಲಗಳಲ್ಲಿ ಮನುಷ್ಯರಿಗೆ ಎಷ್ಟು ಜ್ಞಾನ ಬೇಕಾಗಿದೆ ಅಷ್ಟು ಜ್ಞಾನವನ್ನು ಆ ದೇವನು ದಯಪಾಲಿಸ್ತಾ ಇದ್ದಾನೆ. ಅದರ ಮೂಲಕ ಮನುಷ್ಯನಿಗೆ ಪ್ರೋತ್ಸಾಹ ನೀಡಿರುವಂತಹದ್ದು. ನೀವು ನಿರಂತರವಾಗಿ ಅಧ್ಯಯನ ಮಾಡಬೇಕು, ರಿಸರ್ಚ್ ಮಾಡಬೇಕು. ಕುರಾನ್ ಅಲ್ಲೆಲ್ಲಿ ಹೇಳುವಂತಹದ್ದು ಈ ಭೂಮಿಯಲ್ಲಿರುವಂಥ ಹಲವಾರು ವಸ್ತುಗಳನ್ನು ತೋರಿಸಿಕೊಂಡು ಇದರ ಬಗ್ಗೆ ನೀವು ರಿಸರ್ಚ್ ಮಾಡಿ ಅಧ್ಯಯನ ಮಾಡಿ ಅಂತ ಹೇಳ್ತದೆ. ಅದೆಲ್ಲವನ್ನು ನೀವು ಅಧ್ಯಯನ ಮಾಡುವಾಗ ನಿಮಗೆ ಇನ್ನಷ್ಟು
ದೇವನಿಗೆ ಹತ್ತಿರ ಆಗಲಿಕ್ಕೆ ಸಾಧ್ಯ ಇದೆ ಅಂತ, ದೇವನ ಮಹಾನತೆಯನ್ನೆಲ್ಲ ನಿಮಗೆ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ನಿಮ್ಮ ವ್ಯಾಪಾರ ರಂಗದಲ್ಲಿಯೂ ಕೂಡ ಮನುಷ್ಯನಿಗೆ ಅತ್ಯಂತ ಉತ್ತಮವಾದಂತಹ ಪ್ರಾಡಕ್ಟನ್ನು ನೀಡುವುದಕ್ಕಾಗಿ, ಅತ್ಯಂತ ಉತ್ತಮವಾದನ್ನು ಮನುಷ್ಯನ ಸವಲತ್ತುಗಳನ್ನು ಹೆಚ್ಚಿಸುವುದಕ್ಕಾಗಿ, ಮನುಷ್ಯನ ಸೌಕರ್ಯಗಳನ್ನು ಹೆಚ್ಚಿಸುವುದಕ್ಕಾಗಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅದೆಲ್ಲವನ್ನು ಆದಷ್ಟು ನೀವು ಅದಕ್ಕೆ ಪ್ರೋತ್ಸಾಹವನ್ನು ಇಸ್ಲಾಂ ನೀಡುತ್ತದೆ. ಹಾಗೆ ವ್ಯಾಪಾರ ಮಾಡುವುದಕ್ಕೆ ಏನೆಲ್ಲ ನಿಮಗೆ ಟೆಕ್ನಿಕ್ಗಳು ಅತ್ಯುತ್ತಮವಾದ ರೀತಿಯಲ್ಲಿ ಜನರಿಗೆ ಒಳ್ಳೆಯ ವಸ್ತುಗಳನ್ನು ಅತ್ಯಂತ ರೀಸನೇಬಲ್ ಕಾಸ್ಟ್ನಲ್ಲಿ ಮಿತ ದರದಲ್ಲಿ ತಲುಪಿಸಲಿಕ್ಕೆ ಏನೆಲ್ಲ ಮಾರ್ಗೋಪಾಯಗಳನ್ನು ಹುಡುಕಲಿಕ್ಕೆ ಸಾಧ್ಯವಿದೆಯೋ ಎಲ್ಲ ಮಾರ್ಗೋಪಾಯಗಳನ್ನು ಹುಡುಕಬೇಕು. ಒಟ್ಟಿನಲ್ಲಿ ಯಾವುದನ್ನು ನೀವು ಸ್ವೀಕರಿಸಿಕೊಂಡರೂ ಅದು ಸಮಾಜಕ್ಕೆ ಒಳಿತಾಗುವಂತಹ ರೀತಿಯಲ್ಲಿ ಅದನ್ನು ನಿರ್ವಹಿಸಬೇಕು ಅಂತ ಇಸ್ಲಾಂ ಕಲಿಸಿಕೊಡುವಂತಹದ್ದು. ಅದೆಲ್ಲದಕ್ಕೂ ವಿಶೇಷವಾದ ಪ್ರೋತ್ಸಾಹವನ್ನು ನೀಡಲಾಗಿದೆ. ಆದರೆ ಇನ್ನು ಒಬ್ಬ ವ್ಯಾಪಾರಿ ಮತ್ತು ಗ್ರಾಹಕರ ನಡುವಿನ ಸಂಬಂಧದ ಬಗ್ಗೆ ಹೇಳ್ಬೋದು, ಯಾವ ರೀತಿ ಸಂಬಂಧವನ್ನು ಅವ್ರು ಮೇಂಟೈನ್ ಮಾಡಬೇಕಾಗ್ತದೆ ಅಂತ ಹೇಳಿ. ಈಗ ನಾವು ಸಾಮಾನ್ಯವಾಗಿ ಗ್ರಾಹಕರು ಅಂತ ಹೇಳಿದ್ರೆ ಎಲ್ಲಾ ಧರ್ಮದವರು ಕೂಡ ಅಲ್ಲಿಗೆ ಬರ್ತಾರೆ. ಆ ಟೈಮಲ್ಲಿ ಅವನು ಯಾವ ರೀತಿ ಒಂದು ಸಂಬಂಧವನ್ನು ಬೆಳೆಸಬೇಕು, ಒಂದು ವ್ಯಾಪಾರಿಯ ಜೊತೆಗೆ, ಒಂದು ವ್ಯಾಪಾರಿ ಆಗಿರ್ಬೋದು ಅಥವಾ ಗ್ರಾಹಕ ಆಗಿರ್ಬೋದು, ಯಾವ ರೀತಿ ಸಂಬಂಧವನ್ನು ಬೆಳೆಸ್ಕೊಳ್ಬೇಕು? ಒಂದು ಸಾಮಾನ್ಯವಾದ ಒಂದು ತತ್ವ ಇಸ್ಲಾಂ ಕಲಿಸಿಕೊಟ್ಟಿರುವಂಥದ್ದು ಎಲ್ಲ ಮನುಷ್ಯರೊಂದಿಗೆ ಸದ್ವರ್ತನೆಯನ್ನು ತೋರಬೇಕು ಅಂತ ಹೇಳುವಂಥದ್ದು. ಅದು ಪ್ರತಿಯೊಬ್ಬನ ಜವಾಬ್ದಾರಿಕೆಯಾಗಿದೆ. ಅದು ಜಾತಿ ಧರ್ಮ ಇದರ ಯಾವುದರ ಅಡ್ಡಗೋಡೆ ಅದರಲ್ಲಿ ಇರಬಾರ್ದು. ಪ್ರತಿಯೊಬ್ಬ ಮನುಷ್ಯನೊಂದಿಗೆ ಕೂಡ ಒಳ್ಳೆಯ ರೀತಿಯ ವರ್ತನೆಯನ್ನು ತೋರಿಸಬೇಕು ಅಂತ ಹೇಳುವಂಥದ್ದು ಇಸ್ಲಾಂ ಕಲಿಸಿಕೊಟ್ಟಂಥದ್ದು. ಅದು ಪ್ರವಾದಿಯವರು ಅದಕ್ಕೆ ಒಂದು ತತ್ವ ಕಲಿಸಿದ್ದೇನು ಅಂತ ಹೇಳಿದರೆ, ನೀವು ಜನರೊಂದಿಗೆ ಯಾವ ರೀತಿ ವರ್ತಿಸಬೇಕು ಅಂತ ಹೇಳಿದರೆ, ಜನರು ನಿಮ್ಮೊಂದಿಗೆ ಯಾವ ರೀತಿ ವರ್ತಿಸಬೇಕು ಅಂತ ನೀವು ಆಗ್ರಹಿಸುತ್ತಾರೋ ಆ ರೀತಿ ನೀವು ಜನರೊಂದಿಗೆ ವರ್ತಿಸಬೇಕು ಅಂತ ಹೇಳಿ. ನಾವು ಪ್ರತಿಯೊಬ್ಬರು ಆಗ್ರಹಿಸುವಂಥದ್ದು ಇನ್ನೊಬ್ಬ ನನಗೆ ಮೋಸ ಮಾಡಬಾರ್ದು, ವಂಚನೆ ಮಾಡಬಾರ್ದು, ನನಗೆ ಅಪಮಾನ ಮಾಡಬಾರ್ದು, ಇದೆಲ್ಲ ನಾವು ಆಗ್ರಹಿಸ್ತೇವೆ. ನಾವು ಕೂಡ ಇತರರಿಗೆ ಆ ರೀತಿ ವರ್ತಿಸಬೇಕು ಅಂತ, ಇತರರಿಗೆ ನಾವು ಮೋಸ ಮಾಡಬಾರ್ದು, ವಂಚನೆ ಮಾಡಬಾರ್ದು. ಆದ್ದರಿಂದ ಒಬ್ಬ ವ್ಯಾಪಾರಿ ಅವರಿಗೆ ಅವನ ಹತ್ತಿರ ಒಂದು ಗ್ರಾಹಕ ಬಂದಂತಹ ಸಂದರ್ಭದಲ್ಲಿ, ಸಾಮಾನ್ಯವಾಗಿ ಕೆಲವು ವ್ಯಾಪಾರಿಗಳೇ ಹೆಚ್ಚಿನ ವ್ಯಾಪಾರಿಗಳು ಅಂತ ಹೇಳ್ಬೋದು ಬೇಕಿದ್ದರೆ, ಅವರು ಒಂದು ಪ್ರಾಡಕ್ಟನ್ನು ಮಾರುವಂತಹ ಸಂದರ್ಭದಲ್ಲಿ ಅದರ ಡಿಫೆಕ್ಟ್ ಇದ್ದರೆ ಜನರಿಗೆ ಹೇಳಿಕೊಡೋದಿಲ್ಲ, ಇದರ ಡಿಫೆಕ್ಟ್ ಇದೆ ಅಂತ ಹೇಳೋದಿಲ್ಲ. ಅವರು ಮಾರಿಬಿಡ್ತಾರೆ. ಅವನು ಕೊಂಡ ಮತ್ತೆ ಮನೆಗೆ ಹೋದ ಮೇಲೆ ಅವನಿಗೆ ಗೊತ್ತಾಗೋದು ಇದರ ಡಿಫೆಕ್ಟ್ ಉಂಟು ಅಂತ ಹೇಳಿ. ಆದರೆ ಪ್ರವಾದಿಯವರು ಏನು ಹೇಳಿದ್ರು ಅಂತ ಹೇಳಿದರೆ, ಹಾಗೇನಾದರೂ ಡಿಫೆಕ್ಟ್ ಇದ್ದರೆ ನೀವು ಮೊದಲೇ ಅವನಿಗೆ ಹೇಳಬೇಕು ಅಂತ ಹೇಳಿ, ಅಲ್ಲದೆ ಅದನ್ನು ಮುಚ್ಚಿಟ್ಟು ನೀವು ಮಾರಬಾರ್ದು, ಅದು ಮೋಸ ಆಗಿಬಿಡ್ತದೆ. ಹಾಗೆ ಮಾಡಬಾರ್ದು. ಒಂದು ವೇಳೆ ಡಿಫೆಕ್ಟ್ ಇದೆ ಅಂತ ಹೇಳಿದ್ರೆ ನೀವು ಮೊದಲೇ ಹೇಳಿ ಅವನಿಗೆ ಡಿಫೆಕ್ಟ್ ಇದೆ, ಅದರಿಂದ ಕಡಿಮೆ ರೇಟಿಗೆ ಕೊಡ್ಬೋದು, ಅವನಿಗೆ ಇಷ್ಟ ಇದ್ರೆ ತಗೊಳ್ಬೋದು, ಇಲ್ಲ ಇದ್ರೆ ಬಿಟ್ಟು ಬಿಡ್ಬೋದು. ಆದ್ದರಿಂದ ಅವನ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟು ಮಾಡಬಾರ್ದು. ಅವನಿಗೆ ಸ್ವತಂತ್ರವಾಗಿ ಆಯ್ಕೆ ಮಾಡುವಂಥ ಅವಕಾಶ ಅವನಿಗೆ ಇರಬೇಕು. ಒಂದು ವಸ್ತು ಅದು ಬೇಕೋ ಬೇಡೋ ಅಂತ. ಆದ್ದರಿಂದ ಯಾರಿಗೂ ಒತ್ತಾಯಪೂರ್ವಕವಾಗಿ ಅದನ್ನು ಹೇರಬೇಕಾದಂಥ ಅಗತ್ಯ ಇಲ್ಲ. ನೀವು ಕೊಡುವಂತಹ ವಸ್ತುವಿನಲ್ಲಿ ಏನಾದರೂ ಕುಂದುಕೊರತೆಗಳಿದ್ದರೆ ಅದನ್ನು ಹೇಳಿಕೊಂಡು ಕೊಡಬೇಕು ಅಂತ ಹೇಳಲಾಗಿದೆ. ಆದ್ದರಿಂದ ಇದು ಒಂದು ನೈತಿಕತೆ ಮಿತಿಮೇರೆಯನ್ನು ಪಾಲಿಸಿಕೊಂಡು ಗ್ರಾಹಕರೊಂದಿಗೆ ಒಂದು ಒಳ್ಳೆಯ ಸದ್ವರ್ತನೆಯನ್ನು ತೋರುವಂತಹದ್ದು, ಅವರಿಗೆ ಮೋಸ ಮಾಡದೇ ಇರುವಂತಹದ್ದು, ವಂಚನೆ ಮಾಡದೇ ಇರುವಂತಹದ್ದು, ಇದನ್ನು ಪಾಲಿಸಿಕೊಂಡು ನೀವು ವ್ಯಾಪಾರ ಅಥವಾ ಉದ್ಯೋಗ ಯಾವುದನ್ನು ಕೂಡ ಮಾಡ್ಬೋದು ಅಂತ ಹೇಳಿ ಇಸ್ಲಾಂ ಕಲಿಸಿಕೊಡ್ತಾರೆ. ಅಂದ್ರೆ ಈಗ ಎಲ್ಲರನ್ನು ಕೂಡ ಒಂದೇ ತರ ಕಾಣುವಂಥದ್ದು, ಇವ ನಮ್ಮ ಜನ, ಇವನಿಗೆ ಕಮ್ಮಿಯಲ್ಲಿ ಕೊಡುವ, ಇವರು ಬೇರೆಯವನು ಅಂತ ಇವನಿಗೆ ಜಾಸ್ತಿ ಕೊಡುದು, ಆ ತರದ್ ಮಾಡಬಾರ್ದು ಅಂತ ಹೇಳುವಂಥದ್ದು ಅಂತ ಹೇಳಿ. ಎಸ್, ಇನ್ನು ನಾವು ಮುಂದಿನ ಪ್ರಶ್ನೆಗೆ ಹೋಗುದು ಅಂತ ಹೇಳಿದ್ರೆ, ಇನ್ನು ಮುಸ್ಲಿಮರು ಉದ್ಯೋಗದಲ್ಲಿ ದೇವನನ್ನ ಯಾವ ರೀತಿ ಕಾಣ್ತಾರೆ, ದೇವರ ಕೃಪೆಯನ್ನು ಯಾವ ರೀತಿ ಪಡೆಯಬಹುದು ಅಂತ ಹೇಳುವಂಥದ್ದು? ಅದರಲ್ಲಿ ನಾನು ಆರಂಭದಲ್ಲಿ ಹೇಳಿದಾಗೆ, ಇದು ಈ ಉದ್ಯೋಗ ಮಾಡುವಂತಹದ್ದಾಗಲಿ ವ್ಯಾಪಾರ ಮಾಡುವಂತಹದ್ದಾಗಲಿ ದುಡಿಮೆ ಎಲ್ಲವೂ ಕೂಡ ಅದು ದೇವಮಾರ್ಗದ ಕೆಲಸ ಅಂತಲೇ ನಮಗೆ ಕಲಿಸಿಕೊಡಲಾಗಿದೆ. ಅದರ ಮೂಲಕ ನಮ್ಮ ಜವಾಬ್ದಾರಿಕೆ ನಾವು ನಿರ್ವಹಿಸ್ತೇವೆ. ಅದರಲ್ಲಿ ನಮ್ಮ ಇದು ಕುಟುಂಬದ ಪಾಲನೆ ಪೋಷಣೆ ಆಗ್ತದೆ, ಅದೇ ರೀತಿ ಸಂಬಂಧಿಕರಿಗೆ ಸಹಾಯ ಆಗ್ತದೆ, ಸಮಾಜದಲ್ಲಿರುವಂಥ ಬಡಬರಿಗೆ ಹೆಲ್ಪ್ ಆಗ್ತದೆ, ಈ ರೀತಿಯಲ್ಲೆಲ್ಲ ಅದು ಸಹಾಯ ಮಾಡುವಂಥದ್ದು. ಹಾಗಾಗಿ ಇದೆಲ್ಲ ಮಾಡುವಾಗ ನೀವು ಸತ್ಯಸಂಧತೆಯೊಂದಿಗೆ ಮಾಡಿ ಅಂತ ಪ್ರವಾದಿಯವರು ಹೇಳಿದರು. ಸತ್ಯಸಂಧರಾದ ವ್ಯಾಪಾರಿಗಳು ಅವರು ನಾಳೆ ಪರಲೋಕದಲ್ಲಿ ಸ್ವರ್ಗದಲ್ಲಿ ಪ್ರವಾದಿಗಳ ಜೊತೆ ಇರ್ತಾರೆ ಅಂತ ಹೇಳಿ ಪ್ರವಾದಿಯವರು ಹೇಳಿದ್ರು. ಅಷ್ಟು ಶ್ರೇಷ್ಠವಾದ ಸ್ಥಾನಮಾನ ಇದೆ ಅಂತ ಹೇಳಿದರೆ ವ್ಯಾಪಾರದಲ್ಲಿ ಭಾಳ ಜಾಗರೂಕತೆ ಪಾಲಿಸಬೇಕಾಗ್ತದೆ. ಅಷ್ಟು ಸುಲಭ ಅಲ್ಲ ಮೋಸ ವಂಚನೆಗಳಿಂದ ಮುಕ್ತವಾಗಿ ಅದನ್ನು ನೀಡುವಂಥ. ಆದ್ದರಿಂದ ಅಷ್ಟು ಜಾಗರೂಕತೆಯೊಂದಿಗೆ ಒಬ್ಬನು ವ್ಯಾಪಾರ ಮಾಡ್ತಾನೆ ಅಂತೇಳಿ, ಸತ್ಯಸಂಧವಾಗಿ ಅವನು ವ್ಯಾಪಾರ ಮಾಡ್ತಾನೆ ಅಂತೇಳಿ ಆದರೆ ಅವನಿಗೆ ಪ್ರವಾದಿಯವರ ಜೊತೆಗೆ ಇರುವಂತಹ ಒಂದು ಸ್ಥಾನಮಾನ ಸಿಗ್ತದೆ ಅಂತ ಹೇಳುವಂತಹ ಒಂದು ಮಾತನ್ನು ಪ್ರವಾದಿಯವರು ಹೇಳಿದ್ದಾರೆ. ಆದ್ದರಿಂದ ಅದನ್ನು ಮುಂದಿಟ್ಟುಕೊಂಡು ಇದೊಂದು ಶ್ರೇಷ್ಠವಾದ ಒಂದು ಆರಾಧನೆ ಎನ್ನುವ ರೀತಿಯಲ್ಲಿ ಅದನ್ನು ನೋಡಿಕೊಂಡು ಅದು ದೇವನ ಆಜ್ಞೆಗೆ ಬದ್ಧವಾಗಿ ನಾವು ಅದು ನಿರ್ವಹಿಸಿದರೆ ದೇವ ಸಂಪ್ರೀತಿಯನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಪ್ರವಾದಿಯವರು ಕಲಿಸಿಕೊಟ್ಟದ್ದು. ಆದ್ದರಿಂದ ಅದು ಧಾರ್ಮಿಕವಾಗಿ ವಿಶೇಷವಾಗಿ ಮಹತ್ವ ಇರುವಂತಹದ್ದು. ಅದನ್ನು ಆ ರೀತಿಯಲ್ಲಿ ನೋಡಬೇಕು ಅಂತ ಇಸ್ಲಾಂ ಕಲಿಸಿಕೊಟ್ಟಿರುವಂಥದ್ದು. ಇಷ್ಟೊತ್ತು ಇವತ್ತಿನ ಈ ಒಂದು ರಂಜಾನ್ ಕ್ವೆಶ್ಚನ್ ಅವರ್ ಕಾರ್ಯಕ್ರಮದಲ್ಲಿ ನಮಗೆ ಮಾಹಿತಿಯನ್ನು ನೀಡಿದವರು ಇಸಾಕ್ ಪುತ್ತೂರ್ ಅವರು. ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ಜೊತೆ ಸಂಪನ್ಮೂಲ ವ್ಯಕ್ತಿಗಳಾಗಿದ್ದು ನಮಗೆ ಒಂದು ಮಾಹಿತಿಯನ್ನು ನೀಡಿದ್ದಕ್ಕಾಗಿ. Your brand deserves more attention.
More leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity.